So we can observe this. Okay, listen now. So once again I do with the share capital of a company. So as I said in the previous class, nim Indian class ಅಲ್ಲಿ ನಾನು ಹೇಳ್ದಂಗೆ company is a artificial person which is not able to generate their capital. So company ಯಾರು persons ಇಂದ ಆಗಿರುತ್ತೆ, but in the name of company is not a any proprietor ಆ ತರ ಇಲ್ಲ, only CEO ಅದು ಒಬ್ಬ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ. So some of the people persons who contribute their money, ಆ ಪರ್ಸನ್ಸ್ ನ ನಾವ್ ಏನಂತ ಕರಿತೀವಿ ಅಂತ ಅಂದ್ರೆ ವಿ ಕಾಲ್ ದೆಮ್ ಆಸ್ ಎ ಶೇರ್ ಹೋಲ್ಡರ್ಸ್. ಸೊ ಅವ್ರು ಹಾಕೋ ಒಂದು ಕ್ಯಾಪಿಟಲ್, ದ ಅಮೌಂಟ್ ಕಾಂಟ್ರಿಬ್ಯೂಟೆಡ್ ಬೈ ದೆಮ್, ದಟ್ ಈಸ್ ದ ಅಮೌಂಟ್ ಕಾಂಟ್ರಿಬ್ಯೂಟೆಡ್ ಬೈ ದೆಮ್ ಈಸ್ ಕಾಲ್ಡ್ ಶೇರ್ ಕ್ಯಾಪಿಟಲ್. ಸೊ ಏನು ಶೇರ್ ಹೋಲ್ಡರ್ಸ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಕಂಪ್ನಿ ಬಿಸ್ನೆಸ್ಗೆ, ಸೊ ದೇ ಆರ್, ಅದನ್ನ ಏನಂತ ಕರಿತೀವಿ ನಾವು ಶೇರ್ ಕ್ಯಾಪಿಟಲ್ ಅಂತ ನಾವು ಕರಿತೀವಿ. ಸೊ ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ದ ಶೇರ್ ಹೋಲ್ಡರ್ಸ್ ದೇ ಕಾಂಟ್ರಿಬ್ಯೂಟ್ ಅಮೌಂಟ್ ಏನಂತ ಕರಿತೀವಿ ನಾವು ಶೇರ್ ಕ್ಯಾಪಿಟಲ್ ಅಂತ ನಾವು ಕರಿತೀವಿ. ಓಕೆ, ಸೊ ಇನ್ ಶೇರ್ ಕ್ಯಾಪಿಟಲ್ ದೇರ್ ಆರ್ ಲಾಟ್ ಆಫ್ ಕೆಟಗರೀಸ್. In the share capital we can find out lot of categories there. One is authorized capital, issued capital, subscribed capital, called up capital, paid up capital, uncalled capital anta karithi now. Okay, so these are the capitals, categories of capital in the share capital anta nodtivi. So authorized capital, so this is one diagram. ಸೊ ಮುಂಚೆನೆ ಒಂದು ಸ್ವಲ್ಪ ಟೈಮ್ ಸೆನ್ಸ್ ಫಾಲೋ ಮಾಡಿ. Okay, so authorized capital is once again is grouped into, ಸೊ ಹಿಂದಿನ ಸ್ಲೈಡ್ ಬೇಕಾದ್ರೆ ನೋಡಿ. ಫಸ್ಟ್ಲಿ authorized capital ಅಂದ್ರೆ ಏನು ಅಂತ ಹೇಳ್ತೀನಿ ನೋಡಿ ಇಲ್ಲಿ. ಸೊ authorized capital is nothing but the capital is which is permission taken by the board ಅಥವಾ ಅಥಾರಿಟಿ. ದಟ್ ಈಸ್ ಅಥಾರಿಟಿ ಯಾವ್ದಪ್ಪ ಅಂದ್ರೆ ಪರ್ಮಿಷನ್ ಇಲ್ಲಿ ಅಂದ್ರೆ ಸೆಬಿ, ಅಂದ್ರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೊ ದಿಸ್ ಇಸ್ ದ ಅಥಾರಿಟಿ ವಿಚ್ ಗಿವ್ಸ್ ಪರ್ಮಿಷನ್ ಟು ದ ಕಂಪನಿ ಟು ಇಶ್ಯೂ ದ ಶೇರ್ ಕ್ಯಾಪಿಟಲ್. ನೀವು ಇಷ್ಟು ಶೇರ್ಸ್ ನ ಇಶ್ಯೂ ಮಾಡಬಹುದು ಅಂತ ಒಂದು ಪರ್ಮಿಷನ್ ಕೊಡ್ತಾರೆ. ಓಕೆ, ನೀವು 1 lakh ಶೇರ್ಸ್ ನ ಇಶ್ಯೂ ಮಾಡಬಹುದು. ಒಂದು ಶೇರ್ಗೆ ಫೇಸ್ ವ್ಯಾಲ್ಯೂ 10 rupees. ಅಂದ್ರೆ ಎಷ್ಟು ಆಥರೈಸ್ ಕ್ಯಾಪಿಟಲ್ ಅಂದ್ರೆ ಅವ್ರಿಗೆ 1 lakh ಶೇರ್ಸ್ ನ ಇಶ್ಯೂ ಮಾಡಕ್ಕೆ, ಅಂದ್ರೆ 1 lakh into 10 rupees ಎಷ್ಟು, 10 lakh rupees ನ ನೀವು ಪಬ್ಲಿಕ್ ಇಂದ ಕಲೆಕ್ಟ್ ಮಾಡ್ಕೋಬಹುದು ಅಂತ ಒಂದು ಆಥರೈಸ್ ಕೊಡ್ತಾರೆ. ದಟ್ ಈಸ್ ನಥಿಂಗ್ ಬಟ್ ವಾಟ್ ಆಥರೈಸ್ ಕ್ಯಾಪಿಟಲ್ ಅಂತ ನಾವು ಕರಿತೀವಿ. ಸೊ ಅದರಲ್ಲಿ ಅದಕ್ಕೆ ಎಲ್ಲಾನು ಇಶ್ಯೂ ಮಾಡ್ಲೇಬೇಕು ಅಂತ ಏನಿರಲ್ಲ. ಸೊ ಕೆಲವೊಂದು 1 lakh ಅಲ್ಲಿ 50,000 ಮಾತ್ರ ಇಶ್ಯೂ ಮಾಡೋಣ ಅಂತ ಕಂಪ್ನಿ ಡಿಸೈಡ್ ಮಾಡುತ್ತೆ. ಸೊ ದಟ್ ಈಸ್ ವಾಟ್ ಎವರ್ ಇಶ್ಯೂಸ್ ಟು ದ ಪಬ್ಲಿಕ್ಗೆ ಎಷ್ಟು ಇಶ್ಯೂ ಮಾಡ್ತಾರೆ ಅದನ್ನ ನಾವೇನಂತ ಕರಿತೀವಿ, ಇಶ್ಯೂಡ್ ಕ್ಯಾಪಿಟಲ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಇಶ್ಯೂಡ್ ಕ್ಯಾಪಿಟಲ್. ಇನ್ 50,000 ಈಸ್ ಅನ್ಇಶ್ಯೂಡ್, ಅಂದ್ರೆ ಯಾವುದೇ ರೀತಿ ಇಶ್ಯೂ ಮಾಡೋದಿಲ್ಲ ಅಂತ. ಸೊ 50,000 ಶೇರ್ಸ್ ಅಲ್ಲಿ ಪಬ್ಲಿಕ್ ಎಷ್ಟು ಸಬ್ಸ್ಕ್ರೈಬ್ ಮಾಡ್ತಾರೆ, ಅಂದ್ರೆ ಎಷ್ಟು ಜನ ತಗೋತಾರೆ, ಅದನ್ನ ನಾವು ಸಬ್ಸ್ಕ್ರೈಬ್ ಕ್ಯಾಪಿಟಲ್. 50,000 ಶೇರ್ಸ್ಗೆ ಎಲ್ಲ ತಗೊಳ್ದಲೇ ಇರ್ಬೋದು, ಅದರಲ್ಲಿ ಕೆಲವೊಂದು ಮಾತ್ರ ತಗೋತಾರೆ. ಸೊ ಔಟ್ ಆಫ್ 50,000 ಒಂದು 40,000 ಮಾತ್ರ ಪಬ್ಲಿಕ್ ತಗೋತಾರೆ. ಸೊ 40,000 ಈಸ್ ಸಮಥಿಂಗ್ ಲೈಕ್ ದಟ್ ವಾಟ್ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಬೈ ದ ಪಬ್ಲಿಕ್ ಸಬ್ಸ್ಕ್ರೈಬ್ ಮಾಡಿರೋದು ಎಷ್ಟು ಅಂತ ಇಲ್ಲಿ ನಾವು ನೋಡ್ದು. ಓಕೆ, ದಟ್ಸ್ ವಾಟ್. ನೆಕ್ಸ್ಟ್ ಇಸ್ ಕಾಲ್ಡ್ ಅಪ್. ಸೊ ಶೇರ್ಸ್ ಇಶ್ಯೂ ಮಾಡೋದು ಯಾವ ರೀತಿ ಅಂತಂದ್ರೆ ಒಂದ್ ಅಮೌಂಟ್ ಶಾರ್ಟ್ ಅಲ್ಲಿ ಈಗ 10 ರೂಪಾಯಿ ಶೇರ್ ಅಂತ ಅಂದ್ರೆ ಒಂದೇ ಸಲ 10 ರೂಪಾಯಿ ಕೊಡಂಗಿಲ್ಲ ಒಂದ್ ಶೇರ್ಗೆ. ದೇರ್ ಇಸ್ ಇನ್ಸ್ಟಾಲ್ಮೆಂಟ್ ಲೈಕ್ ದಟ್. ಸೊ ಅಲಾಟ್ಮೆಂಟ್ ಆದಾಗ ಒಂದು ಅಪ್ಲಿಕೇಶನ್ ಒಂದ್ಸಲ, ಮತ್ತೆ ಕಾಲ್ ಸ್ಟೇಜ್ ಅಲ್ಲಿ ಒಂದ್ ಸ್ವಲ್ಪ. ಕೆಲವೊಂದು ಎಲ್ಲಾ 40,000 ಅಲ್ಲಿ ಎಲ್ಲಾ ಶೇರ್ಸ್ ಗಳು ಬಂದ್ರೆ 40,000 into 10 4 lakhs rupees ಬಂದ್ರೆ ದಟ್ ಇಸ್ ಫೈನ್. ಬಟ್ ಅದ್ರಲ್ಲಿ ಕೆಲವ್ರು ಕಟ್ಟಲ್ಲ. ಏನ್ ಮಾಡ್ತಾರೆ, ಅದ್ರಲ್ಲಿ 1,000 ಶೇರ್ಸ್ ಗಳು ಯಾವ್ದೋ ಒಂದು ಕಾರಣಕ್ಕೆ ಕಟ್ಟಲ್ಲ. ಸೊ ಅದ್ರಲ್ಲಿ ಬಂದಿದ್ದೆಷ್ಟು, ಇನ್ನ 39,000 ಶೇರ್ಸ್ ದುಡ್ಡು ಮಾತ್ರ ಬರುತ್ತೆ. ಸೊ ವಾಟ್ ಎವರ್ ಅಮೌಂಟ್ ದಟ್ ಈಸ್ ವಾಟ್ ಕಾಲ್ಡ್ ಅಪ್ ಮಾಡಿದಷ್ಟು 50,000. ಅದರಲ್ಲಿ ಪೇಯ್ಡ್ ಅಪ್ ಅಂದ್ರೆ ಆ 40,000 ಶೇರ್ಸ್ ಅಲ್ಲಿ ನನಗ್ ಬಂದಿದ್ದು 1 ಶೇರ್ಸ್ ದುಡ್ಡು ಬರ್ಲಿಲ್ಲ. ಸೊ 1,000 ಶೇರ್ಸ್ ಬರ್ಲಿಲ್ಲ ಅಂದ್ರೆ ಎಷ್ಟು ಪೇಯ್ಡ್ ಅಪ್ ಆಗಿರೋದು ನಮ್ಗೆ 39,000 ಪೇಯ್ಡ್ ಅಪ್. ಸೊ ಪೇಯ್ಡ್ ಅಪ್ ಎ ಮೇಜರ್ ಕ್ಯಾಪಿಟಲ್ ಅಂತಾನೆ ಕರೀದ್ ನಾವು. ಸೊ ವಾಟ್ ಇಸ್ ದ ಅಮೌಂಟ್ ಶೇರ್ ಕ್ಯಾಪಿಟಲ್ ಅಲ್ಲಿ ಬರೆಯೋದು ನಾವು ಅಂತ ಅಂದ್ರೆ ಪೇಯ್ಡ್ ಅಪ್ ಎಷ್ಟು ಅಂತ ನಾವು ಬರಿತೀವಿ. ಸೊ ದಟ್ ಈಸ್ ವಾಟ್ ಪೇಯ್ಡ್ ಅಪ್ ಕ್ಯಾಪಿಟಲ್ ಅಂತ ನಾವು ಕರಿತೀವಿ. ಓಕೆ, ಯಾರು ಸ್ಕ್ರೀನ್ ಮೇಲೆಲ್ಲ ಸುಮ್ಮನೆ ಇದು ಮಾಡ್ತಾ ಇರೋದು, ಸಮ್ಮನ್ ಇಸ್ ಟ್ಯಾಕ್ಲಿಂಗ್ ಆಕ್ಚುಲಿ. ಓಕೆ, ನೆಕ್ಸ್ಟ್ ಅನ್ಕಾಲ್ಡ್ ಕ್ಯಾಪಿಟಲ್ ಅಂತಂದ್ರೆ ಅದೇನು 1,000 ಶೇರ್ಸ್ ಗಳನ್ನ ಕೊಡಲ್ಲ.
ಅದನ್ನ ನಾವೇನಂತ ಕರಿತೀವಿ, ಅನ್ಕಾಲ್ಡ್ ಕ್ಯಾಪಿಟಲ್ ಅಂತ ನಾವು ಕರಿತೀವಿ. ಸೊ ವಿ ಕಾಲ್ಡ್ ಇಟ್ ಆಸ್ ವಾಟ್, ಅನ್ಕಾಲ್ಡ್ ಕ್ಯಾಪಿಟಲ್, ಅಂದ್ರೆ ಆ ದುಡ್ಡು ಬರಲಿಲ್ಲ ಅಂತ ಅರ್ಥ. ಸೊ ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್ ಒಂದು ಡಯಾಗ್ರಾಮ್ ನೀವು ಇಲ್ಲಿ ನೋಡ್ಬೋದು. ಸೊ ವಿ ಕ್ಯಾನ್ ಅಬ್ಸರ್ವ್ ದಿಸ್. Okay, this is the diagram. We can find out authorized capital may be issued and unissued. ಅಂದ್ರೆ ಆಥರೈಸ್ ಆಗಿರೋದ್ರಲ್ಲಿ ಎಷ್ಟು ಇಶ್ಯೂ ಮಾಡಿದ್ದಾರೆ ಮತ್ತೆ ಎಷ್ಟು ಅನ್ಇಶ್ಯೂ ಮಾಡಿದ್ದಾರೆ, ಅಂದ್ರೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿರ್ತಾರೆ ಇಷ್ಟು ಶೇರ್ಸ್ ನ ಇಶ್ಯೂ ಮಾಡಬೇಕು ಅಂತ. ಅದರಲ್ಲಿ ಎಷ್ಟು ಇಶ್ಯೂ ಮಾಡಿದ್ದಾರೆ, ಆ ಇಶ್ಯೂ ಆಗಿರೋದ್ರಲ್ಲಿ ಜನ ಎಷ್ಟು ಸಬ್ಸ್ಕ್ರೈಬ್ ಮಾಡ್ತಾರೆ, ಆ ಸಬ್ಸ್ಕ್ರೈಬ್ ಆಗಿರೋದ್ರಲ್ಲಿ ಎಷ್ಟು ಫುಲ್ಲಿ ಪೇಯ್ಡ್, ಎಷ್ಟು ನಾಟ್ ಫುಲ್ಲಿ ಪೇಯ್ಡ್ ಅಪ್ ಅಂತ ನಾವು ನೋಡ್ತೀವಿ. somebody is typing the letter, ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇಫ್ ಐ ಫೌಂಡ್ ಎನಿ ಒನ್ ಲೈಕ್ ದಟ್, ಕಷ್ಟ ಆಗುತ್ತೆ ನಿಮ್ಗೆ. ಯಾರೋ ಟೈಪ್ ಮಾಡ್ತಿದ್ದೀರ ಲೆಟರ್ಸ್ ನ, ದಟ್ ಈಸ್ ನಿಮ್ಗೆ ಕಷ್ಟ ಆಗುತ್ತೆ. ನಾನು ಕಂಡಿಡಿಯೋದು ತುಂಬಾ ಈಸಿ. ಅದನ್ನ ಸುಮ್ಮನೆ ಮಾನ ಮರ್ಯಾದೆ ಕಳ್ಕೊಬೇಡಿ ಅದರಲ್ಲಿ. ಓಕೆ, ನೆಕ್ಸ್ಟ್ ಇಸ್ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್. ಸಬ್ಸ್ಕ್ರೈಬ್ಡ್ ಅಂಡ್ ಪೇಯ್ಡ್ ಅಪ್ ಕ್ಯಾಪಿಟಲ್ ಇಸ್ ಫುಲ್ಲಿ ಪೇಯ್ಡ್ ಅಪ್. ಸಬ್ಸ್ಕ್ರೈಬ್ಡ್ ಮತ್ತೆ ಇದರಲ್ಲಿ ಎರಡು ತರ ನೋಡ್ತೀವಿ, ಸಬ್ಸ್ಕ್ರೈಬ್ಡ್ ಅಂಡ್ ಸಬ್ಸ್ಕ್ರೈಬ್ಡ್ ಫುಲ್ಲಿ ಪೇಯ್ಡ್ ಅಪ್ ಮಾಡ್ಬೋದು. ಫುಲ್ಲಿ ಪೇಯ್ಡ್ ಅಪ್ ಆಗ್ಲಿಲ್ಲ ಅಂದ್ರೆ ಅದು ಕಾಲ್ಡ್ ಅಪ್ ಅಥವಾ ಅನ್ಕಾಲ್ಡ್ ಕ್ಯಾಪಿಟಲ್ ಅಂತ ನಾವು ಕರಿತೀವಿ. ಒಂದು ಎಕ್ಸಾಂಪಲ್ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ವಿ ಕ್ಯಾನ್ ಫೈಂಡ್ ವೆರಿ ಈಸಿಲಿ. ಸೊ ಎಕ್ಸಾಂಪಲ್ಸ್ ಇಸ್ ಲೈಕ್ ದಿಸ್. So let us following example show how share capital will be shown in the balance sheet. Balance sheet ಅಲ್ಲಿ ಯಾವ ರೀತಿ ತೋರಿಸ್ತಾರೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಸೊ ಸನ್ರೈಸ್ ಕಂಪನಿ ಲಿಮಿಟೆಡ್, ನ್ಯೂ ಡೆಲ್ಲಿ, as registered its capital as rupees 40 lakh. 40 lakh shares na idu ಮಾಡ್ತಾರೆ, divided into 4 lakh shares of rupees 10 each. Divided into 4 lakh shares of rupees 10 each. So company registered capital ಅಂದ್ರು ಒಂದೇ, authorized capital ಅಂದ್ರು ಒಂದೇ, nominal capital ಅಂದ್ರು ಒಂದೇ. ಓಕೆ, ಸೊ ದಟ್ಸ್ ವಾಟ್ ಆಕ್ಚುಲಿ ಸನ್ರೈಸ್ ಕಂಪ್ನಿ ಏನ್ ಮಾಡುತ್ತೆ. ಸೊ ಆಥರೈಸ್ಡ್ ಆಗಿ 40 lakh ಪರ್ಮಿಷನ್ ಇದೆ ಅದ್ರ ಹತ್ರ. ಸೊ 40 lakh ನ ಕಲೆಕ್ಟ್ ಮಾಡ್ಬೋದು ಪಬ್ಲಿಕ್ ಇಂದ ಅಂತ ಇರುತ್ತೆ. ಸೊ ಫಾರ್ ದಟ್ ವಾಟ್ ದೇ ಹ್ಯಾವ್ ಡನ್, ಏನ್ ಮಾಡ್ತಾರೆ ಅಂತ ಅಂದ್ರೆ, ಸೊ 4 lakh ಶೇರ್ಸ್ ನ 10 rupees ತರ ಇಶ್ಯೂ ಮಾಡಕ್ಕೆ ಡಿಸೈಡ್ ಮಾಡ್ತಾರೆ. ಸೊ ಕಂಪನಿ ಆಫರ್ಡ್ ಟು ದ ಪಬ್ಲಿಕ್, ಕಂಪನಿ ಆಫರ್ಡ್ ಟು ದ ಪಬ್ಲಿಕ್ 2 lakh ಶೇರ್ಸ್ ಆಫ್ rupees 10 each. ನೋಡಿ, ಅವರು 4 lakh ಅಲ್ಲಿ ಪೂರ್ತಿ ಶೇರ್ಸ್ ನ ಪಬ್ಲಿಕ್ ಗೆ ಇಶ್ಯೂ ಮಾಡಲ್ಲ. ಸೊ ಅದರಲ್ಲಿ 2 lakh ಶೇರ್ಸ್ ಮಾತ್ರ ಇಶ್ಯೂ ಮಾಡ್ತಾರೆ, 10 rupees ಅಲ್ಲಿ ಇದಾಗುತ್ತೆ. ದೇ ಓನ್ಲಿ ಡಿಸೈಡೆಡ್ ಟು 20 lakhs ಮಾತ್ರ ಕಲೆಕ್ಟ್ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಆ 10 rupees ನ ಯಾವ ರೀತಿ ಕಲೆಕ್ಟ್ ಮಾಡ್ತಾರೆ ಅಂತ, ದೇ ಕಲೆಕ್ಟೆಡ್ ಲೈಕ್ ದಿಸ್. So already told ಇದಾಗಿದೆ. So that's what actually Sunrise Company New Delhi has registered its capital rupees 40 lakh divided into 4 lakh shares of rupees 10 each. ಸೊ 10 each ತರ ಕಲೆಕ್ಟ್ ಮಾಡ್ತಾರೆ, 4 lakh ಶೇರ್ಸ್ ನ ಇಶ್ಯೂ ಮಾಡ್ತಾರೆ. ಅದರಲ್ಲಿ ಅವರು ಪಬ್ಲಿಕ್ ಗೆ ಎಷ್ಟು ಮಾತ್ರ ಕೊಡ್ತಾರೆ ಅಂತಂದ್ರೆ, ಇಶ್ಯೂಡ್ ಕ್ಯಾಪಿಟಲ್ ಎಷ್ಟಪ್ಪ ಅಂದ್ರೆ 2 lakh ಶೇರ್ಸ್ ಆಫ್ rupees 10 each. ಸೊ 10 each ನ 10 ರೂಪಾಯಿನ ಯಾವ ರೀತಿ ಕಲೆಕ್ಟ್ ಮಾಡ್ತಾರೆ ಅಂತ ಅಂದ್ರೆ, 2 rupees on application, 2 rupees on allotment, and 3 rupees on allotment, 3 rupees on first and call, and balance final call. Total 2 plus 3 plus 3 ಎಷ್ಟಾಯ್ತು? 8. 10 rupees ಅಲ್ಲಿ 8 rupees ಆಯ್ತು. ಸೊ ಇನ್ ಬ್ಯಾಲೆನ್ಸ್ ಎಷ್ಟು? 2 rupees. ಸೊ 2 rupees ನ ಫೈನಲ್ ಕಾಲ್ ಅಲ್ಲಿ ಅವರು ದುಡ್ಡನ್ನ ಕಲೆಕ್ಟ್ ಮಾಡ್ತಾರೆ. ಟೋಟಲ್ 10 rupees ದೇ ಕಲೆಕ್ಟೆಡ್ ಇನ್ ದಿಸ್, ಈ ತರ ಇನ್ಸ್ಟಾಲ್ಮೆಂಟ್ ತರ, ಅಂದ್ರೆ ಅಪ್ಲಿಕೇಶನ್ 2 ರೂಪಾಯಿ, ಅಲಾಟ್ಮೆಂಟ್ ಅಲ್ಲಿ 3 ರೂಪಾಯಿ, ಫಸ್ಟ್ ಕಾಲ್ ಅಲ್ಲಿ 3 ರೂಪಾಯಿ, ಟೋಟಲ್ 8 rupees ಆಯ್ತು. ಇನ್ ಮಿಕ್ಕಿದಷ್ಟು 2 rupees ನ ಫೈನಲ್ ಕಾಲ್ ಅಲ್ಲಿ ಕಲೆಕ್ಟ್ ಮಾಡ್ತಾರೆ. ಸೊ ಟೋಟಲಿ ಕಂಪ್ನಿ ಎಷ್ಟು ಇಶ್ಯೂ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು, 2 lakh ಶೇರ್ಸ್ ನ ಇಶ್ಯೂ ಮಾಡ್ಬೇಕಂದ್ರು. ಬಟ್ ಅಪ್ಲಿಕೇಶನ್
ದ ಕಂಪನಿ ರಿಸೀವ್ಡ್ ಅಪ್ಲಿಕೇಶನ್ ಫಾರ್ 2,50,000. ಎಷ್ಟಕ್ಕೆ ಅಪ್ಲಿಕೇಶನ್ ಬಂತು? 2,50,000ಗೆ ಅವ್ರಿಗೆ ಅಪ್ಲಿಕೇಶನ್ ಬಂತು. ಬಟ್ ಅವ್ರು ಡಿಸೈಡ್ ಮಾಡಿದ ಎಷ್ಟಕ್ಕೆ? 2 lakh ಶೇರ್ಸ್ ಮಾತ್ರ ಡಿಸೈಡ್ ಮಾಡಿದ್ದು. ಸೊ ಅಷ್ಟಕ್ಕೆ ಮಾಡಿದ್ರು. ಸೊ ಫೈನಲೈಸ್ ಮಾಡಿದ್ರು 2 ಲಕ್ಷ 2 lakh ಶೇರ್ಸ್ಗೆ ಮಾತ್ರ ಇಶ್ಯೂ ಮಾಡೋಣ. ಅಂದ್ರೆ ಇನ್ ಎಕ್ಸೆಸ್ ಆಗಿ ಎಷ್ಟು ಬಂತು? 50,000 ಶೇರ್ಸ್ ಎಕ್ಸೆಸ್ ಆಗಿ ಬಂತು. ಸೊ ಔಟ್ ಆಫ್ ಎಕ್ಸೆಸ್ ಆಗಿ ಬಂದಿರೋ ಶೇರ್ಸ್ ನ ಏನ್ ಮಾಡಿದ್ರು? ರಿಜೆಕ್ಟ್ ಮಾಡಿದ್ರು. ನಿಮ್ಗೆ ಶೇರ್ಸ್ ಕೊಡಕ್ ಆಗಲ್ಲ ಅಂದ್ಬಿಟ್ಟು ಏನ್ ಮಾಡಿದ್ರು? ರಿಜೆಕ್ಟ್ ಮಾಡಿದ್ರು. ದ ಕಂಪನಿ ಡಿಡ್ ನಾಟ್ ಮೇಕ್ ದ ಫೈನಲ್ ಕಾಲ್. ಅಂದ್ರೆ ಫೈನಲ್ ಕಾಲು ದುಡ್ಡು ಕಲೆಕ್ಟ್ ಮಾಡಿಲ್ಲ. ಕಂಪನಿ ಏನ್ ಮಾಡ್ತು ಅಂತ ಅಂದ್ರೆ ಫಸ್ಟ್ 8 ರೂಪಾಯಿ ಮಾತ್ರ. ಫೈನಲ್ ಕಾಲ್ ದುಡ್ಡು ಎಷ್ಟಿತ್ತು? 2 rupees ಇತ್ತಲ್ಲ, ಅದು ಕಲೆಕ್ಟ್ ಮಾಡಲ್ಲ. ಬರೀ 8 rupees ಮಾತ್ರ ಕಲೆಕ್ಟ್ ಮಾಡಿದೆ. ಸೊ ಅದ್ರಲ್ಲಿ ದಿ ಕಂಪನಿ ರಿಸೀವ್ಡ್ ದ ಆಲ್ ಅಮೌಂಟ್, ಎಲ್ಲಾರ್ದು ದುಡ್ಡು ಬಂತು. ಬಟ್ 2,000 ಶೇರ್ಸ್ ಒಬ್ಬ ಇದ್ನಲ್ಲ, ಅವನು ಕಾಲ್ ಮನಿ ದುಡ್ಡು ಬರ್ಲಿಲ್ಲ ಅಂತ ಆಯ್ತು. ಸೊ ಟೋಟಲ್ ಆಗಿ 2 lakh ಶೇರ್ಸ್ ಇಶ್ಯೂ ಮಾಡಿದ್ರು. 2,50,000 ಅಪ್ಲಿಕೇಶನ್ ಬಂತು. ಅದ್ರಲ್ಲಿ 50,000 ರಿಜೆಕ್ಟ್ ಮಾಡಿದ್ರು. ಫೈನಲ್ ಕಾಲ್ ದುಡ್ಡು ಕಲೆಕ್ಟ್ ಮಾಡ್ಲಿಲ್ಲ. ಅದ್ರಲ್ಲೂ ಒಬ್ಬ ಯಾರೋ 2,000 ಶೇರ್ ತಗೊಂಡಿರೋನು ಫೈನಲ್ ಕಾಲ್ ದುಡ್ಡು ಕಟ್ಟಿಲ್ಲ. ಅಂದ್ರೆ ಅಪ್ಲಿಕೇಶನ್ ದುಡ್ಡು ಕಟ್ತಾ, ಅಲಾಟ್ಮೆಂಟ್ ಕಟ್ತಾ, ಫೈನಲ್ ಕಾಲು ದುಡ್ಡನ್ನ ಕಟ್ಟಲ್ಲ. ಸೊ ಅದು ಬ್ಯಾಲೆನ್ಸ್ ಶೀಟ್ ಈ ತರ ಬರುತ್ತೆ ನೋಡಿ. ಇಲ್ಲಿ ಆಥರೈಸ್ಡ್ ಕ್ಯಾಪಿಟಲ್ ಅಥವಾ ರಿಜಿಸ್ಟರ್ಡ್ ಕ್ಯಾಪಿಟಲ್ ಅಥವಾ ನಾಮಿನಲ್ ಕ್ಯಾಪಿಟಲ್ ಎಲ್ಲ ಒಂದೇ. ಸೊ 4 lakh ಶೇರ್ಸ್ ಆಫ್ ₹10 each. ಸೊ ಕಂಪ್ನಿ ಪರ್ಮಿಷನ್ ಎಷ್ಟಿತ್ತು? ನೀವು ಎಷ್ಟು ಇಶ್ಯೂ ಮಾಡಬೇಕು ಅಂತ ಇತ್ತು? 40 lakh ವರೆಗೂ ನೀವು ಇಶ್ಯೂ ಮಾಡ್ಬೋದಿತ್ತು. ಬಟ್ ಕಂಪ್ನಿ ಎಷ್ಟು ಮಾತ್ರ ಇಶ್ಯೂ ಮಾಡ್ತು? ಇಶ್ಯೂಡ್ ಕ್ಯಾಪಿಟಲ್ ಎಷ್ಟು? 2 lakh ಶೇರ್ಸ್ ಆಫ್ ₹10 each. ಎಷ್ಟಾಯ್ತು? 20 lakh. ಸೊ ಅದ್ರಲ್ಲಿ 50,000 ರಿಜೆಕ್ಟ್ ಮಾಡಿದ್ರು. ಸೊ ಸಬ್ಸ್ಕ್ರೈಬ್ಡ್ ಆಗಿದ್ದೆಷ್ಟು? 2 lakh ಅಲ್ಲಿ 10 rupees ಶೇರ್ಸ್. ಬಟ್ ಕಂಪ್ನಿ ಫೈನಲ್ ಕಾಲ್ ದುಡ್ಡು ಇಸ್ಕೊಳ್ಳಿಲ್ಲ. ಅಂದ್ರೆ 2 ರೂಪಾಯಿ ಇಸ್ಕೊಳ್ಳಿಲ್ಲ. ಅಂದ್ರೆ ಎಷ್ಟು ಮಾತ್ರ ಕಾಲ್ಡ್ ಅಪ್ ಮಾಡಿರೋದವರು? ಕಾಲ್ಡ್ ಅಪ್ 8 rupees. ಸೊ 2 lakh ಇಂಟು 8 rupees ಎಷ್ಟು? 16 lakh. ಸೊ ಅದ್ರಲ್ಲಿ ಒಬ್ಬ ಕಟ್ಲಿಲ್ಲ. ಯಾವುದು? 2,000 ಶೇರ್ಸ್ ಅಂತ ನಿಮ್ಗೆ ಹೇಳ್ದೆ ನಾನು. 2,000 ಶೇರ್ಸ್ ಇಂಟು ಅವ್ನು ಕಾಲ್ ದುಡ್ಡು ಕಟ್ಟಲಿಲ್ಲ. ಕಾಲ್ ಪ್ರೈಸ್ ಎಷ್ಟು? 3 rupees ಅಲ್ಲ. ಸೊ ಅಪ್ಲಿಕೇಶನ್ ದುಡ್ಡು ಕಟ್ದ, ಅಲಾಟ್ಮೆಂಟ್ ಕಟ್ದ. ಅಂದ್ರೆ 2 rupees ಮತ್ತೆ 3 rupees ಕಟ್ದ. ಇನ್ನೊಂದು 8 rupees ಇನ್ನೊಂದು 3 rupees ಕಟ್ಲಿಲ್ಲ ಅವನು. ಸೊ 2,000 ಇಂಟು 3 rupees ಎಷ್ಟು? 6,000. ಟೋಟಲ್ ಆಗಿ ಕಾಲ್ಡ್ ಅಪ್ ಕ್ಯಾಪಿಟಲ್ ಅಲ್ಲಿ 16 lakh ಬರಬೇಕಿತ್ತು. ಕಾಲ್ಡ್ ಅಪ್ ಕ್ಯಾಪಿಟಲ್ ಇಸ್ ಹೌ ಮಚ್? 16 lakh. ಅದರಲ್ಲಿ ಅನ್ಕಾಲ್ಡ್, ಕಾಲ್ಸ್ ಇನ್ ಅರಿಯರ್ಸ್ ದುಡ್ಡು ಕಟ್ಟದೆಷ್ಟು? 6,000. ಅಂದ್ರೆ ಟೋಟಲ್ ಆಗಿ ಪೇಯ್ಡ್ ಅಪ್ ಶೇರ್ ಕ್ಯಾಪಿಟಲ್ ಎಷ್ಟು? 15,94,000. ಓಕೆ. ಸೊ ಒಂದೊಂದೇ ಎಕ್ಸ್ಪ್ಲೇನ್ ಹೇಳ್ತೀನಿ ನೋಡಿ. ಆಥರೈಸ್ಡ್ ಕ್ಯಾಪಿಟಲ್, ಈ ಕಂಪ್ನಿದ ಆಥರೈಸ್ಡ್ ಕ್ಯಾಪಿಟಲ್ ಇಸ್ 40 lakh. issued capital is 20 lakh. Subscribed capital is 16 lakh. ಅಥವಾ subscribed capital is actually ಇಷ್ಟ ಬರುತ್ತೆ. ಕಾಲ್ಡ್ ಅಪ್ ಕ್ಯಾಪಿಟಲ್ ಕೂಡ 16 lakh ಬಂದಿದೆ. ಸೊ ಅದರಲ್ಲಿ ಪೇಯ್ಡ್ ಅಪ್ ಕ್ಯಾಪಿಟಲ್ 15,94,000 ಆಗಿದೆ. ಸೊ 15,94,000 is the paid up capital ಅಂತ ನೋಡಿದ್ರು. ಸೊ ದಿಸ್ ಇಸ್ ವಾಟ್ ಶೇರ್ ಕ್ಯಾಪಿಟಲ್ ಹೆಂಗಿರುತ್ತೆ, ಅದ್ರ ಕೆಟಗರೀಸ್ ಹೆಂಗಿರುತ್ತೆ ಅಂತ ನೀವು ನೋಡಿದ್ರಿ. ಸೊ ಕಂಪ್ನೀಸ್ ಅದೇ ತರ ಫಾಲೋ ಮಾಡೋದು. ಕಂಪ್ನಿ ಪರ್ಮಿಷನ್ ತಗೋಬೇಕು, ಜನಗಳಿಗೆ ಎಷ್ಟು ಬೇಕಾದ್ರೆ ಎಷ್ಟು ಇಶ್ಯೂ ಮಾಡ್ಬೋದು ಅವ್ರಿರೋ ಆಥರೈಸ್ಡ್ ಅಲ್ಲಿ. ಅದ್ರಲ್ಲಿ ಜನ ಎಷ್ಟು ಸಬ್ಸ್ಕ್ರೈಬ್ ಮಾಡ್ತಾರೆ, ಅವ್ರಿಗೆ ಎಷ್ಟೆಷ್ಟು ದುಡ್ಡು ಕಲೆಕ್ಟ್ ಮಾಡ್ತಾರೆ, ಯಾರ್ಯಾರು ಇದು ಮಾಡಬೇಕು ಅನ್ನೋದು. ಸೊ ಈ ತರ ಅಕೌಂಟ್ಸ್ ಅಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟ್ ಇಸ್ ನೇಚರ್ ಅಂಡ್ ಕ್ಲಾಸಸ್ ಆಫ್ ಶೇರ್ಸ್. ಬಿಫೋರ್ ಗೋಯಿಂಗ್ ಟು ದಿಸ್, ನಿಮ್ಗೆ ಶೇರ್ಸ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಶೇರ್ ಕ್ಯಾಪಿಟಲ್ ಅಂದ್ರೆ ಗೊತ್ತಾಗಿದೆ, ದ ಕ್ಯಾಪಿಟಲ್ ವಿಚ್ ಇಸ್ ಕಾಂಟ್ರಿಬ್ಯೂಟೆಡ್ ಬೈ ಶೇರ್ ಹೋಲ್ಡರ್ಸ್. ಶೇರ್ ಕ್ಯಾಪಿಟಲ್ ಅಂತ ಅಂದ್ರೆ ದ ಕ್ಯಾಪಿಟಲ್ ವಿಚ್ ಇಸ್ ಕಾಂಟ್ರಿಬ್ಯೂಟೆಡ್ ಬೈ ಶೇರ್ ಹೋಲ್ಡರ್ಸ್, ದಟ್ ವಿ ಕಾಲ್ಡ್ ಇಟ್ ಆಸ್ ಏನಂತ ಕರಿತೀವಿ? ಶೇರ್ ಕ್ಯಾಪಿಟಲ್ ಅಂತ ನಾವು ಕರಿತೀವಿ. ವೇರಾಸ್ ಶೇರ್ ಕ್ಯಾಪಿಟಲ್ ನಲ್ಲಿ ಒಬ್ಬೊಬ್ಬ ಮೀನ್ಸ್ ಯೂನಿಟ್ಸ್, ಭಾಗ ಅಂತಾನೆ ಕರಿತೀವಿ. ಶೇರ್ ಕ್ಯಾಪಿಟಲ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಪಾರ್ಟ್ ಆಫ್ ಶೇರ್ ಕ್ಯಾಪಿಟಲ್ ಅಂತಾನೆ ಕರಿಬಹುದು. ಅಥವಾ ಯೂನಿಟ್ಸ್ ಇಂಟು ವಿಚ್ ಟೋಟಲ್ ಶೇರ್ ಕ್ಯಾಪಿಟಲ್ ಇಸ್ ಕಂಪನೀಸ್ ಡಿವೈಡೆಡ್. ಡಿವೈಡ್ ಮಾಡ್ತೀರಾ. ಈಗ ನೋಡಿದೆ ನಾನು ಶೇರ್, ವಾಟ್ ಇಸ್ ದ ಶೇರ್ ಕ್ಯಾಪಿಟಲ್ ಅಂದ್ರೆ ಲಾಸ್ಟ್ ಲೆಕ್ಕ ನಾವು ನೋಡಿದಾಗ ಎಕ್ಸಾಂಪಲ್ ನಿಮಗೆ ಕೊಟ್ಟಿದ್ದು 40 lakhs ಇಸ್ ದ ಶೇರ್ ಕ್ಯಾಪಿಟಲ್, 4 lakh is the shares. ಅಂದ್ರೆ the units into which the total share capital of a company is divided ಅಂತ ಕರೋದು. ಸೊ ಇನ್ನೊಂದು ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಶೇರ್ ಇಸ್ a fractional part of the share capital. It is a part of the share capital. ಎಲ್ಲ ಸೇರಿ ಒಟ್ಟಿಗೆ ಆಗುವಂಥದ್ದು. 4 lakh shares, ನಂಬರ್ ಆಫ್ ಶೇರ್ಸ್ ಏನಿರ್ತ ಕರಿತೀವಿ, ನಂಬರ್ಸ್ ಅಲ್ಲಿ ಹೇಳ್ತೀವಿ. ಇಟ್ಸ್ ಅ ಪಾರ್ಟ್ ಆಫ್ ದ ಶೇರ್ ಕ್ಯಾಪಿಟಲ್. ಇಟ್ಸ್ ಅ ಫಾರ್ಮ್ ದ ಬೇಸಿಸ್ ಆಫ್ ಓನರ್ಶಿಪ್ ಇನ್ ಎ ಕಂಪನಿ. ದ ಪರ್ಸನ್ ಹೂ ಕಾಂಟ್ರಿಬ್ಯೂಟ್ಸ್, ಆ ಶೇರ್ಸ್ಗೆ ಯಾರು ದುಡ್ಡು ಹಾಕ್ತಾರೆ ಅವ್ರನ್ನ ಏನಂತ ಕರಿತೀವಿ ನಾವು? ಶೇರ್ ಹೋಲ್ಡರ್ಸ್ ಅಂತ ನಾವು ಕರಿತೀವಿ. ಸೊ ಟೈಪ್ಸ್ ಆಫ್ ಶೇರ್ಸ್ ಅಥವಾ ಕ್ಲಾಸಸ್ ಆಫ್ ಶೇರ್ಸ್ ನೋಡಿದಾಗ ದ ಫಸ್ಟ್ ಕ್ಲಾಸ್ ಇಸ್ ಪ್ರಿಫರೆನ್ಸ್ ಶೇರ್ಸ್. ಸೊ ಇನ್ನೊಂದು ಯಾವುದು ಅಂತ ಅಂದ್ರೆ ಈಕ್ವಿಟಿ ಶೇರ್ಸ್. ಈಕ್ವಿಟಿ ಶೇರ್ಸ್ ನ ನಾವು ಕಾಮನ್ ಶೇರ್ಸ್ ಅಂತಾನು ಕರಿತೀವಿ, ಆರ್ಡಿನರಿ ಶೇರ್ಸ್ ಅಂತಾನು ನಾವು ಕರಿತೀವಿ. ಸೊ ಟೈಪ್ಸ್ ಆಫ್ ಶೇರ್ಸ್ ಅಂತ ಬಂದಾಗ ಪ್ರಿಫರೆನ್ಸ್ ಶೇರ್ಸ್ ಮತ್ತೆ ಈಕ್ವಿಟಿ ಶೇರ್ಸ್, ಟೂ ಮೇಜರ್ ಕ್ಲಾಸಸ್ ಆಫ್ ಶೇರ್ಸ್ ಅಂತ ನಾವು
ಕರಿತೀವಿ. ಸೊ ಫಸ್ಟ್ಲಿ ವಿ ಮೂವ್ ಆನ್ ಟು ಪ್ರಿಫರೆನ್ಸ್ ಶೇರ್ಸ್. ಸೊ ಇದಕ್ಕೆ ನೀವು ಒಂದು ಇದಾಗೆ ಓದ್ತೀರಾ, ಪ್ರಿಫರೆನ್ಸ್ ಶೇರ್ಸ್ಗೆ ಒಂದು ಪಾರ್ಟ್ ಅಲ್ಲಿ ಇದಾಗೆ ಓದ್ತೀರಾ, ಯಾಕೆ ಅಂತಂದ್ರೆ ಒಂದು ಚಾಪ್ಟರ್ ಇದೆ ಪ್ರಿಫರೆನ್ಸ್ ಶೇರ್ಸ್ಗೆ ನಿಮ್ಗೆ, ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತ. ಸೊ ಇಲ್ಲಿ ಗ್ಲಾನ್ಸ್ ಮಾಡೋಣ ಏನು ಅಂತ. ಸೊ ಪ್ರಿಫರೆನ್ಸ್ ಶೇರ್ಸ್ according to section 43 of the Companies Act 2013, preference share is one which will fulfill the following conditions. ಕಂಡೀಷನ್ಸ್ ಇದೆ ಪ್ರಿಫರೆನ್ಸ್ ಶೇರ್ಸ್ಗೆ, ಅದರದೇ ಆದ ಏನ್ ಕಂಡೀಷನ್ಸ್ ಅಪ್ಪ ಅಂತಂದ್ರೆ, ದಟ್ ಇಟ್ ಕ್ಯಾರೀಸ್ ಪ್ರಿಫರೆನ್ಷಿಯಲ್ ರೈಟ್ ಟು ಡಿವಿಡೆಂಡ್ ಟು ಬಿ ಪೇಡ್ ಐದರ್ ಆಸ್ ಎ ಫಿಕ್ಸೆಡ್ ಅಮೌಂಟ್ ಪೇಯಬಲ್ ಟು ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆರ್ ಅಮೌಂಟ್ ಕ್ಯಾಲ್ಕುಲೇಟೆಡ್ ಬೈ ದ ಫಿಕ್ಸೆಡ್ ರೇಟ್ ಆಫ್ ದ ನಾಮಿನಲ್ ವ್ಯಾಲ್ಯೂ ಆಫ್ ಎ ಶೇರ್ ಅಂತ ಅರ್ಥ. ಸೊ ಒಂದು ರೈಟ್ ಇದೆ. ಮೈನ್ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ರಿಫರೆನ್ಸ್ ಶೇರ್ಸ್ ಏನಪ್ಪಾ ಅಂತ ಅಂದ್ರೆ, ದೇ ಹ್ಯಾವಿಂಗ್ ಪ್ರಿಫರೆನ್ಷಿಯಲ್ ರೈಟ್ ಟು ಗೆಟ್ ದ ಡಿವಿಡೆಂಡ್. ಅಂದ್ರೆ ಡಿವಿಡೆಂಡ್ ನ ಅವ್ರಿಗೆ ಫಸ್ಟ್ ಕೊಡ್ಬೇಕು. ಯಾರಿಗೆ ಫಸ್ಟ್ ಕೊಡ್ಬೇಕು? ಲಾಭಾಂಶ ಏನ್ ಬರುತ್ತೆ ಅದನ್ನ. ಅದು ಯಾವ ತರ ಇರುತ್ತೆ ಅಂದ್ರೆ ಫಿಕ್ಸೆಡ್ ಆಗಿರುತ್ತೆ. ಈಗ 10% ಪ್ರಿಫರೆನ್ಸ್ ಶೇರ್ಸ್, 8% ಪ್ರಿಫರೆನ್ಸ್ ಶೇರ್ಸ್ ಆ ತರ ಇರುತ್ತೆ. ಈಗ 10% ಅಂದ್ರೆ 10% ಅವ್ರ ಏನ್ ಅಮೌಂಟ್ ವ್ಯಾಲ್ಯೂ ಇರುತ್ತೆ ಅದಕ್ಕೆ 10% ಇಯರ್ಲಿ ಪೇ ಮಾಡ್ಬೇಕಾಗತ್ತೆ. ಅದು ಫಿಕ್ಸೆಡ್ ಆಗಿರುತ್ತೆ, ಮತ್ತೆ ಫಸ್ಟ್ ಅವ್ರಿಗೆ ಕೊಡ್ಬೇಕಾಗಿರುತ್ತೆ. ಅದು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗಿಂತ ಮುಂಚೆನೆ ಫಸ್ಟ್ ಯಾರಿಗೆ ಕೊಡಬೇಕು? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕೊಡ್ಬೇಕಾಗತ್ತೆ. ದಿಸ್ ಇಸ್ ದ ಒನ್ ಫಸ್ಟ್ ಕಂಡೀಷನ್. ಇನ್ನೊಂದು ಯಾವ್ದಪ್ಪ ಅಂತ ಅಂದ್ರೆ, that with respect of capital it carries or will carry on the winding up of the company the preferential right to the repayment of capital before anything is paid to equity shareholders. What it mean ಏನು ಅಂತ ಅಂದ್ರೆ, ಕಂಪ್ನಿ ಏನಾರ ವೈಂಡಿಂಗ್ ಅಪ್, ಏನೋ ಸಾಲ್ವೆನ್ಸಿ ಕ್ಲೋಸ್ ಆಗ್ತಿದೆ ಅಂತ ಅಂದ್ರೆ ಫಸ್ಟ್ ಪೇಮೆಂಟ್ ಯಾರಿಗೆ ಮಾಡಬೇಕು? ಕಂಪ್ನಿ ಡಿಸಾಲ್ವ್ ಆಯ್ತಿದೆ ಅಂತ ಅಂದಾಗ ಫಸ್ಟ್ ದೇ ಹ್ಯಾಡ್ ಟು ಪೇ ಫಾರ್ ದ ಪ್ರಿಫರೆನ್ಸ್ ಶೇರ್ಸ್. ಪ್ರಿಫರೆನ್ಸ್ ಶೇರ್ಸ್ ಕೊಟ್ಟಾದ್ಮೇಲೆ ಉಳಿದ್ರೆ ಯಾರಿಗೆ ಕೊಡಬೇಕು? ಈಕ್ವಿಟಿ ಶೇರ್ಸ್ಗೆ ಕೊಡ್ಬೇಕಾಗತ್ತೆ. ಸೊ ಇದರಿಂದ ನಮಗೆ ಗೊತ್ತಾಗುತ್ತೆ, ದಸ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾನ್ ಬಿ ಪಾರ್ಟಿಸಿಪೇಟಿಂಗ್ ಅಂಡ್ ನಾನ್ ಪಾರ್ಟಿಸಿಪೇಟಿಂಗ್. ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ ಕೆಟಗರೀಸ್ ಬರುತ್ತೆ. ಪಾರ್ಟಿಸಿಪೇಟ್ ಮಾಡ್ಬೋದು ಮ್ಯಾನೇಜ್ಮೆಂಟ್ ಅಲ್ಲಿ. ಯೂಶುವಲ್ ಆಗಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಅದಿರಲ್ಲ. ಏನು ಅಂದ್ರೆ ಅವರು ಬರೀ ಡಿವಿಡೆಂಡ್ ತಗೊಳಕ್ ಮಾತ್ರ ಇರುತ್ತೆ ಪ್ರಿಫರೆನ್ಸ್. ಬಟ್ ಕಂಪ್ನಿಲಿ ಯಾವುದೇ ರೀತಿ ಅವರು ಮ್ಯಾನೇಜ್ಮೆಂಟ್ ಅಲ್ಲಿ ಭಾಗವಹಿಸಂಗಿಲ್ಲ. ಅವ್ರು ಓನರ್ಸ್ ಅಲ್ಲ. ಒಂದ್ ತಲೆಯಲ್ಲಿರ್ಲಿ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಓನರ್ಸ್ ಅಲ್ಲ, ಕಂಪ್ನಿ ಓನರ್ಸ್ ಅಲ್ಲ. ಅದ್ರಲ್ಲಿ ಬೇಕಾದ್ರೆ ಕಂಪ್ನಿ ಕ್ಲಾಸ್ ಅಲ್ಲಿ ಅಥವಾ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಲ್ಲಿ ಅಥವಾ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಲ್ಲಿ ಅದು ಮಾಡ್ಕೋಬಹುದು, ಇವರು ಪಾರ್ಟಿಸಿಪೇಟ್ ಮಾಡಬಹುದು ಅಂತ ಇದ್ರೆ. ಬಟ್ ಬೈ ಡಿಫಾಲ್ಟ್ ಇದಾಗ ಹೇಳಿದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವುದೇ ರೀತಿ ಪಾತ್ರಗಳು ಇದಲ್ಲ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಬೇಕಾದ್ರೆ ಕ್ಯುಮುಲೇಟಿವ್ ಆಗ್ಬೋದು, ನಾನ್ ಕ್ಯುಮುಲೇಟಿವ್ ಆಗ್ಬೋದು, ರಿಡೀಮಬಲ್ ಆಗ್ಬೋದು, ಇರಿಡೀಮ್ ಆಗ್ಬೋದು. ಇದು ಬಂದಾಗ ಇನ್ನೂ ಡೀಟೇಲ್ ಆಗಿ ನೀವು ಓದ್ತೀರಾ. ಓಕೆ, ನೆಕ್ಸ್ಟ್ ಈಕ್ವಿಟಿ ಶೇರ್ಸ್. ಸೊ ಈಕ್ವಿಟಿ ಶೇರ್ಸ್ ಅಂದ್ರೆ ಏನು ಅಂತ ನೋಡೋಣ. ಸೊ ಈಕ್ವಿಟಿ ಶೇರ್ಸ್ according to section 43 of the Companies Act 2013, equity share is a share which is not a preference share. Simple meaning ಇದೆ ನೋಡಿ ಇಲ್ಲಿ. ಯಾವುದು ಪ್ರಿಫರೆನ್ಸ್ ಶೇರ್ಸ್ ಅಲ್ಲ ಅದನ್ನೆಲ್ಲ ಏನಂತ ಕರಿತೀವಿ ನಾವು? ಈಕ್ವಿಟಿ ಶೇರ್ಸ್ ಅಂತ ಕರಿತೀವಿ. ಸೊ ಇನ್ ಅದರ್ ವರ್ಡ್ಸ್, ಶೇರ್ಸ್ ವಿಚ್ ಡು ನಾಟ್ ಎಂಜಾಯ್ ಎನಿ ಪ್ರಿಫರೆನ್ಷಿಯಲ್ ರೈಟ್ ಇನ್ ದ ಪೇಮೆಂಟ್ ಆಫ್ ಡಿವಿಡೆಂಡ್ ಆರ್ ರೀಪೇಮೆಂಟ್ ಆಫ್ ಕ್ಯಾಪಿಟಲ್ ಆರ್ ಟರ್ಮ್ಡ್ ಆಸ್ ಈಕ್ವಿಟಿ ಶೇರ್ಸ್ ಅಥವಾ ಆರ್ಡಿನರಿ ಶೇರ್ಸ್ ಅಂತ ಕರಿತೀವಿ. ಇದಕ್ಕೆ ಆ ಪ್ರಿಫರೆನ್ಸ್ ಹಕ್ಕಿರಲ್ಲ. ನನ್ಗೆ 10% ಕೊಡ್ಬೇಕು, 20% ಕೊಡ್ಬೇಕು ಅನ್ನೋದಿಲ್ಲ. ಕಂಪ್ನಿ ಪ್ರಾಫಿಟ್ ಆಯ್ತಾ, ಚೆನ್ನಾಗಿ ಡಿವಿಡೆಂಡ್ ಸಿಗುತ್ತೆ. ಲಾಸ್ ಆಯ್ತಾ, ಅಷ್ಟೇ ಲಾಸ್ ಆಗುತ್ತೆ. ಇವರು ಒಂಥರ ಓನರ್ಸ್ ಆಫ್ ದ ಕಂಪನಿ. ಇವರು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಏನಂತ ಕರಿತೀವಿ ನಾವು? ಓನರ್ಸ್ ಆಫ್ ದ ಕಂಪನಿ ಅಂತ ನಾವು ಕರಿತೀವಿ. ಓಕೆ, ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆರ್ ಎಂಟೈಟಲ್ಡ್ ಟು ಶೇರ್ ಡಿಸ್ಟ್ರಿಬ್ಯೂಟಬಲ್ ಪ್ರಾಫಿಟ್ಸ್ ಆಫ್ ದ ಕಂಪನಿ ಆಫ್ಟರ್ ಸ್ಯಾಟಿಸ್ಫೈಯಿಂಗ್ ದ ಡಿವಿಡೆಂಡ್ ರೈಟ್ಸ್ ಆಫ್ ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಅಂದ್ರೆ ಒನ್ಸ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೊಟ್ಟಾದ್ಮೇಲೆ ಏನ್ ಪ್ರಾಫಿಟ್ ಉಳಿಯುತ್ತೆ ಅದೆಲ್ಲ ಯಾರಿಗೆ ಸಿಗುತ್ತೆ ಅಂತ ಅಂದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್, ದ ಡಿವಿಡೆಂಡ್ ಆನ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇಸ್ ನಾಟ್ ಫಿಕ್ಸ್ಡ್. ತಲೆಯಲ್ಲಿರ್ಲಿ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಫಿಕ್ಸೆಡ್ ಡಿವಿಡೆಂಡ್ ಪರ್ಸೆಂಟೇಜ್ ಫಿಕ್ಸ್ ಆಗಿರುತ್ತೆ. ಬಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಫಿಕ್ಸೆಡ್ ಇರಲ್ಲ. ವರ್ಷ ಚೇಂಜ್. ಒಂದ್ ವರ್ಷ ತುಂಬಾ ಚೆನ್ನಾಗಿ ಬರುತ್ತೆ, ಒಂದ್ ವರ್ಷ ಬರ್ದಲ್ಲೇ ಇರ್ಬೋದು, ಒಂದ್ ವರ್ಷ ಜಾಸ್ತಿ ಬರೋದು, ಕಡಿಮೆ ಬರೋದು, ಈ ತರ ಎಲ್ಲ ಇರುತ್ತೆ. ಡಿಪೆಂಡಿಂಗ್ ಅಪಾನ್ ದ ಪ್ರಾಫಿಟ್ ಎಷ್ಟಾಗುತ್ತೆ ಅದ್ರ ಮೇಲೆ ಇದಾಗುತ್ತೆ. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಮೇ ಬಿ ಏನೇನ್ ಸಿಗುತ್ತೆ ಅವ್ರಿಗೆ? ವೋಟಿಂಗ್ ರೈಟ್ಸ್ ಇರುತ್ತೆ. ಯಾಕಂದ್ರೆ ಅವ್ರು ಓನರ್ಸ್ ಆಫ್ ದ ಕಂಪ್ನಿ, ಮ್ಯಾನೇಜಿಂಗ್ ಇದರಲ್ಲಿ ವೋಟಿಂಗ್ ರೈಟ್ ಸಿಗುತ್ತೆ. ಅಂಡ್ ವಿತ್ ಡಿಫರೆನ್ಷಿಯಲ್ ರೈಟ್ಸ್ ಆಫ್ ವೋಟಿಂಗ್ ಡಿವಿಡೆಂಡ್ ಅದರ್ವೈಸ್ ಅಕಾರ್ಡಿಂಗ್ ಸಚ್ ರೂಲ್ಸ್ ಪ್ರಿಸ್ಕ್ರೈಬ್. ಸೊ ಅವ್ರದ್ದೇ ಆದ
ಒಂದು ವೋಟಿಂಗ್ ಡಿಫರೆನ್ಷಿಯಲ್ ರೈಟ್ಸ್ ಕೂಡ ಇರುತ್ತೆ. ಬಟ್ ಪ್ರಾಫಿಟ್ ಚೆನ್ನಾಗಾದ್ರೆ ಅವ್ರಿಗೆ ಒಳ್ಳೆ ಲಾಭ ಇರುತ್ತೆ. ಈಕ್ವಿಟಿ ಈಗ ಪ್ರೆಸೆಂಟ್ ಆಗಿ ಶೇರ್ ಮಾರ್ಕೆಟ್ ಅಲ್ಲೆಲ್ಲ ಯಾವ್ದಪ್ಪ ಶೇರ್ಸ್ ಟ್ರಾನ್ಸಾಕ್ಷನ್ ಆಗೋದು ಅಂದ್ರೆ ಜನರಲ್ ಕ್ವಶನ್, ಸರ್ ಯಾವ್ದು ಸಿಗುತ್ತೆ, ಪ್ರಿಫರೆನ್ಸ್ ಶೇರ್ಸ್ ನಾವು ಇದ್ರಲ್ಲಿ ತೊಗೊಳದೆ ಈಕ್ವಿಟಿ ಶೇರ್ಸ್ ಅಂತ ಅಂದ್ರೆ ದಟ್ ಇಸ್ ಈಕ್ವಿಟಿ ಶೇರ್ಸ್. ನೀವು ತಗೊಳ್ಳೋದು ಯಾವ ಶೇರ್ಸ್ ಅಂದ್ರೆ ಈಕ್ವಿಟಿ ಶೇರ್ಸ್ ಇದೆ. ಪ್ರಿಫರೆನ್ಸ್ ಶೇರ್ಸ್ ಕಂಪ್ನಿ ಇಶ್ಯೂ ಮಾಡುತ್ತೆ ಬಟ್ ಪಬ್ಲಿಕ್ಗೆ ಜಾಸ್ತಿ ಕೊಡಲ್ಲ ಅಂತ. ಬಟ್ ಈಕ್ವಿಟಿ ಶೇರ್ಸ್ ನ ಜನಗಳಿಗೆ ಕೊಡ್ತಾರೆ, ಜನರಲ್ ಪಬ್ಲಿಕ್ಗೆ ಕೊಡ್ಬೋದು. ಬಟ್ ಪ್ರಿಫರೆನ್ಸ್ ಶೇರ್ಸ್ ನ ಕೆಲವೊಂದು ಕಂಪ್ನಿಗಳು ತಗೋತಾರೆ, ಆ ತರ ಇರುತ್ತೆ. ಯಾಕಂದ್ರೆ ಮಿನಿಮಮ್ ಪರ್ಸೆಂಟೇಜ್ ಫಿಕ್ಸ್ಡ್ ಪರ್ಸೆಂಟೇಜ್ ಇರುತ್ತೆ. ಬಟ್ ಈಕ್ವಿಟಿ ಶೇರ್ಸ್ ಲಾಸ್ ಆದ್ರೆ ಆಗ್ಬೋದು, ಪ್ರಾಫಿಟ್ ಆದ್ರೂ ಆಗ್ಬೋದು. ಓಕೆ, ದಟ್ ಇಸ್ ವಾಟ್ ಈಕ್ವಿಟಿ ಶೇರ್ಸ್ ಅಂತ ನಾವು ನೋಡೋದು. ನೆಕ್ಸ್ಟ್ ಇಸ್ ಇಶ್ಯೂ ಆಫ್ ಶೇರ್ಸ್. ಸೊ ಒಂದು ವಿ ಕಮ್ ಅಕ್ರಾಸ್ ಕೆಟಗರೀಸ್ ಆಫ್ ಶೇರ್ಸ್ ಅಲ್ಲಿ ಆಥರೈಸ್ಡ್, ಇಶ್ಯೂಡ್, ಸಬ್ಸ್ಕ್ರೈಬ್ಡ್, ಪೈಡ್ ಅಪ್, ಕಾಲ್ಡ್ ಅಪ್ ಅವೆಲ್ಲ ನೋಡಿದ್ರಿ. ಕ್ಲಾಸಸ್ ಆಫ್ ಶೇರ್ಸ್ ಅಥವಾ ಟೈಪ್ಸ್ ಆಫ್ ಶೇರ್ಸ್ ಅಲ್ಲಿ ನೀವೇನ್ ನೋಡಿದ್ರಿ ಅಂತ ಅಂದ್ರೆ ಪ್ರಿಫರೆನ್ಸ್ ಶೇರ್ಸ್ ಅಂಡ್ ಈಕ್ವಿಟಿ ಶೇರ್ಸ್ ನ ಕೆಟಗರೈಸ್ ಮಾಡಿದ್ರಿ. ನಾವು ಇಶ್ಯೂ ಆಫ್ ಶೇರ್ಸ್ ಯಾವ ತರ ಇಶ್ಯೂ ಮಾಡ್ತಾರೆ. ಸೊ ಒನ್ ಆಫ್ ದ ಮೇಜರ್ ಇಂಪಾರ್ಟೆಂಟ್, ನಾನು ನಿಮ್ಗೆ ಇದ್ರಲ್ಲಿ ತೋರಿಸ್ತೆ, ಕೆಟಗರೀಸ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತೆ ಯಾವ ತರ ಕೆಟಗರಿ ಇಶ್ಯೂ ಮಾಡೋದನ್ನ. ಒಂದು ಎಕ್ಸಾಂಪಲ್, ಸನ್ ರೈಸ್ ಲಿಮಿಟೆಡ್ ಕಂಪ್ನಿ ನ್ಯೂ ಡೆಲ್ಲಿಲಿ. ಸೊ ಒಂದು 10 ರೂಪಾಯಿನ ಯಾವ್ಯಾವ ರೀತಿ ಕಲೆಕ್ಟ್ ಮಾಡಿದ್ರು ಅಂತ ನೀವು ನೋಡಿದ್ರಿ. ಸೊ ಅಪ್ಲಿಕೇಶನ್ ಅಲ್ಲಿ, ಅಲಾಟ್ಮೆಂಟ್ ಅಲ್ಲಿ, ಮತ್ತೆ ಇನ್ಯಾವುದು ಕಾಲ್ ಸ್ಟೇಜ್ ಅಲ್ಲಿ ನೋಡಿದ್ರಿ. ಸೊ ದ ಇಂಪಾರ್ಟೆಂಟ್ ಸ್ಟೆಪ್, ಶೇರ್ ನ ಇಶ್ಯೂ ಮಾಡ್ಬೇಕಾದ್ರೆ ಕೆಲವೊಂದು ಸ್ಟೆಪ್ಸ್ ಇದೆ. ಸುಮ್ನೆ ನನಗೆ ಶೇರ್ಸ್ ಬೇಕು ಅಂದಷ್ಟು ಪಬ್ಲಿಕ್ ಹತ್ರ ಹೋಗ್ಬಿಟ್ಟು ಶೇರ್ಸ್ ತಗೊಳ್ಳಿ, ನಾನು ದುಡ್ಡು ಪೇ ಮಾಡಿ ಅಂತ ಹೇಳಕ್ ಆಗಲ್ಲ. ಫಸ್ಟ್ ಸ್ಟೆಪ್, ಶೇರ್ ಇಶ್ಯೂ ಮಾಡ್ಬೇಕಾದ್ರೆ ಪ್ರಾಸ್ಪೆಕ್ಟಸ್ ಇಶ್ಯೂ ಮಾಡ್ಬೇಕು. ಸೊ ನೀವು ಯಾವ್ದೇ ಒಂದು ಇದಕ್ಕೆ ಹೋದಾಗ ಅದ್ರ ಬಗ್ಗೆ ಡೀಟೇಲ್ಸ್ ಗಳೆಲ್ಲ ಬೇಕು. ಇದು ಯಾವ ಕಂಪ್ನಿ, ಇದು ಯಾವಾಗ ಸ್ಟಾರ್ಟ್ ಆಯ್ತು, ಇದ್ರ ಪ್ರಾಫಿಟ್ ಎಷ್ಟು, ಇಯರ್ ಬೈ ಇಯರ್ ಗ್ರೋತ್ ಎಷ್ಟು, ಇದೆಲ್ಲ ಒಂದು ಡೀಟೇಲ್ಸ್ ಬೇಕಲ್ವಾ. ಸೊ ಕಂಪ್ನಿ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಪ್ರಾಸ್ಪೆಕ್ಟಸ್ ನ ಇಶ್ಯೂ ಮಾಡ್ಬೇಕು. ಸೊ ಆ ಪ್ರಾಸ್ಪೆಕ್ಟಸ್ ನ ಇಶ್ಯೂ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ. ಆ ಡೀಟೇಲ್ಸ್ ನೋಡ್ಕೊಂಡು ನೀವ್ ಏನ್ ಮಾಡ್ಬೋದು, ಇವ್ರು ಈ ತರ ಬಿಸ್ನೆಸ್ ಮಾಡ್ತಾರೆ, ಈ ಕಂಪ್ನಿ ಮೇಲೆ ನಾನು ಹಾಕೋದೋ ಬೇಡವೋ ಅಂತ ನಿಮ್ಗೆ ಅಲ್ಲಿ ಡಿಸೈಡ್ ಮಾಡ್ಕೋಬಹುದು. ಸೊ ಫಸ್ಟ್ ಥಿಂಗ್, ಇಶ್ಯೂ ಆಫ್ ಪ್ರಾಸ್ಪೆಕ್ಟಸ್. ನೆಕ್ಸ್ಟ್, ಪ್ರಾಸ್ಪೆಕ್ಟಸ್ ಇಶ್ಯೂ ಆದಷ್ಟು ರೆಸಿಪ್ಟ್ ಆಫ್ ಅಪ್ಲಿಕೇಶನ್ಸ್. ಕಂಪ್ನಿ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು ಅಂತ ಏನ್ ಮಾಡ್ಬೋದು, ಪಬ್ಲಿಕ್ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು, ನನಗೆ ಶೇರ್ ಬೇಕು ಅಂತ. ದಟ್ ಈಸ್ ವಾಟ್ ಕಂಪ್ನಿ ಏನ್ ಮಾಡುತ್ತೆ, ಅದನ್ನ ಅಪ್ಲಿಕೇಶನ್ ನ ಕಲೆಕ್ಟ್ ಮಾಡುತ್ತೆ. ಸೊ ಅಪ್ಲಿಕೇಶನ್ ಕಲೆಕ್ಟ್ ಮಾಡಾದ್ಮೇಲೆ ಜಾಸ್ತಿ ಅಪ್ಲಿಕೇಶನ್ ಮಾಡಿದ್ರೆ ಕೆಲವೊಂದನ್ನ ರಿಜೆಕ್ಟ್ ಮಾಡುತ್ತೆ, ಇಲ್ಲ ಕಡಿಮೆ ಬಂತು ಅಂದ್ರೆ ಎಲ್ರಿಗೂ ಯಾರ್ಯಾರು ಅಪ್ಲಿಕೇಶನ್ ಅಪ್ಲೈ ಮಾಡಿದ್ರೆ ಅವ್ರಿಗೆಲ್ಲ ಏನ್ ಮಾಡುತ್ತೆ, ಅಲಾಟ್ ಮಾಡುತ್ತೆ. ಸೊ ಥರ್ಡ್ ಸ್ಟೇಜ್ ಏನು ಅಂತಂದ್ರೆ ಶೇರ್ಸ್ ಗಳನ್ನ ಅಲಾಟ್ ಮಾಡೋದು. ಈಗ ಜಾಸ್ತಿ ಅಪ್ಲಿಕೇಶನ್ ಮಾಡಿದ್ರೆ ಕೆಲವೊಂದು ರಿಜೆಕ್ಟ್ ಮಾಡಿ, ಲೇಟ್ ಆಗಿ ಬಂದವ್ರನ್ನೆಲ್ಲ ರಿಜೆಕ್ಟ್ ಮಾಡಿ ಮಾಡುವಂತದ್ದು ಇರುತ್ತೆ. ಸೊ ದಿಸ್ ಇಸ್ ವಾಟ್ ಪ್ರೊಸೀಜರ್ಸ್ ಆಫ್ ಇಶ್ಯೂ ಆಫ್ ಶೇರ್ಸ್. ಈ ಶೇರ್ಸ್ ನ ಇಶ್ಯೂ ಮಾಡಕ್ಕೆ ಇಷ್ಟು ಪ್ರೊಸೀಜರ್ಸ್ ನ ಫಾಲೋ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕೆಲವೊಂದು ಟರ್ಮ್ಸ್ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಕಾಲ್ಸ್ ಇನ್ ಅರಿಯರ್ಸ್. ಸೊ ಕಾಲ್ಸ್ ಇನ್ ಅರಿಯರ್ಸ್ ಇಸ್ ನಥಿಂಗ್ ಬಟ್ ಇಟ್ಸ್ ಅನ್ಪೇಯ್ಡ್ ಕಾಲ್ಸ್ ಅಂತ ನಾವು ಕರಿತೀವಿ. ಅಂದ್ರೆ ವೆನ್ ಎನಿ ಶೇರ್ ಹೋಲ್ಡರ್ಸ್ ಫೇಲ್ ಟು ಪೇ ದ ಅಮೌಂಟ್ ಆಫ್ ಡ್ಯೂ ಆನ್ ಅಲಾಟ್ಮೆಂಟ್ ಆರ್ ಎನಿ ಆಫ್ ದ ಕಾಲ್ಸ್, ಸಚ್ ಅಮೌಂಟ್ ಈಸ್ ನೌನ್ ಆಸ್ ಕಾಲ್ಸ್ ಇನ್ ಅರಿಯರ್ಸ್. ಅಂದ್ರೆ ಯಾವ್ದೋ ಒಂದು, ಈಗ ಅಪ್ಲಿಕೇಶನ್ 2 ರೂಪಾಯಿ ಕಟ್ಟಿದ್ದಾನೆ, ಅಲಾಟ್ಮೆಂಟ್ 3 ರೂಪಾಯಿ ಕಟ್ಟಿದ್ದಾನೆ. ಸೊ ಕಾಲ್ಸ್ ಅಲಾಟ್ಮೆಂಟ್ ಅಪ್ಲಿಕೇಶನ್ ಕಟ್ಬಿಟ್ಟು ಅಲಾಟ್ಮೆಂಟ್ ದುಡ್ಡು ಕಟ್ಟಲ್ಲ. ಸೊ ಯಾವ್ದೋ ಒಂದು ದುಡ್ಡು ಕಟ್ಟಲ್ಲ ಮಧ್ಯದಲ್ಲಿ, ಅಂತದ್ನ ಏನಂತ ಕರಿತೀವಿ ನಾವು, ಕಾಲ್ಸ್ ಇನ್ ಅರಿಯರ್ಸ್ ಅಂತ ಕರಿತೀವಿ. ಕಾಲ್ಸ್ ಇನ್ ಅರಿಯರ್ಸ್ ನ ಎಲ್ಲಿ ಬರಿತೀವಿ ಅಂದ್ರೆ ಡೆಬಿಟ್ ಬ್ಯಾಲೆನ್ಸ್ ಆಫ್ ಕಾಲ್ಸ್ ಅಕೌಂಟ್. ಡೆಬಿಟ್ ಅಲ್ಲಿ ಅದನ್ನ ಮೆನ್ಷನ್ ಮಾಡ್ತೀವಿ. ಇಟ್ಸ್ ಡೆಬಿಟ್ ಬ್ಯಾಲೆನ್ಸ್ ಆಫ್ ಕಾಲ್ಸ್ ಅಕೌಂಟ್ ಅಲ್ಲಿ ಅದ ಡೆಬಿಟ್ ಬ್ಯಾಲೆನ್ಸ್ ಹಾಕ್ತಿವಿ. ಸೊ ಏನಾದ್ರು ಲೇಟ್ ಆಗಿ ಕಟ್ತಾ ಅಂದ್ರೆ ಅದಕ್ಕೆ ಬೇಕಾದ್ರೆ ಇಂಟ್ರೆಸ್ಟ್ ಹಾಕ್ಬೋದು. ಯಾರೋ ಒಬ್ಬ 10,000 ಕಟ್ಬೇಕಾಗುತ್ತೆ, ಅದನ್ನ ಕಟ್ಟಲ್ಲ, ಲೇಟ್ ಆಗಿ ಕಟ್ತಾ, ಅದಕ್ಕೆ ಬೇಕಾದ್ರೆ ಏನ್ ಮಾಡ್ಬೋದು, ಕಂಪ್ನಿ ಅದಕ್ಕೆ ಅವನ್ಗೆ ಇಂಟ್ರೆಸ್ಟ್ ನ ಚಾರ್ಜ್ ಮಾಡ್ಬೋದು. ಸೊ ನೆಕ್ಸ್ಟ್ ಇನ್ನೊಂದು, ಇದಕ್ಕೆ ಅಪೋಸಿಟ್ ಆಗಿ ಕಾಲ್ಸ್ ಇನ್ ಅರಿಯರ್ಸ್ ಗೆ ಅಪೋಸಿಟ್ ಆಗಿ ಏನಿದೆ ಅಂತ ಅಂದ್ರೆ ಕಾಲ್ಸ್ ಇನ್ ಅಡ್ವಾನ್ಸ್ ಅಂತ ಇದೆ. ಸೊ ಕಾಲ್ಸ್ ಇನ್ ಅಡ್ವಾನ್ಸ್ ಅಂತ ಅಂದ್ರೆ ಸಮ್ಟೈಮ್ಸ್ ಶೇರ್ ಹೋಲ್ಡರ್ಸ್ ಪೇ ಮುಂಚೆನೆ ಪೇ ಮಾಡೋವಂಥದ್ದು. ಇನ್ನೂ ಟೈಮ್ ಇದೆ, ಯಾವ್ದೋ ಒಂದು ಮಂತ್ ಅಲ್ಲಿ ಪೇ ಮಾಡೋದಿರುತ್ತೆ, ಈ ಅಲಾಟ್ಮೆಂಟ್ ದುಡ್ಡನ್ನ ಅಲ್ವಾ, ಕಾಲ್ ಅಮೌಂಟ್ ನ ಮುಂಚೆನೆ ಪೇ ಮಾಡ್ತಾರೆ. ಅದನ್ನ ಏನಂತ ಕರಿತೀವಿ, ಕಾಲ್ಸ್ ಇನ್ ಅಡ್ವಾನ್ಸ್ ಅಂತ ಕರಿತೀವಿ. ಸೊ ಇದು ಯೂಶುವಲ್ ಆಗಿ ಲಯಬಿಲಿಟಿ, ಯಾಕಂದ್ರೆ ಮುಂಚೆನೆ ಪೇ ಮಾಡಿರೋದ್ರಿಂದ ಕಂಪ್ನಿಗೆ ಏನಾಗುತ್ತೆ, ಲಯಬಿಲಿಟಿ ಆಗುತ್ತೆ, ಕ್ರೆಡಿಟೆಡ್ ಆಗುತ್ತೆ. ಕ್ರೆಡಿಟೆಡ್ ಇನ್ ಕಾಲ್ಸ್ ಇನ್ ಅಡ್ವಾನ್ಸ್ ಅಕೌಂಟ್ ಅಂತ ಆಗುತ್ತೆ. ಮುಂಚೆನೆ ಕಟ್ಟಿದ್ರೆ ಫಾರ್ ದ ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಕಾಲ್ಸ್ ಇನ್ ಅಡ್ವಾನ್ಸ್ ರೇಟ್ ನಾಟ್ ಎಕ್ಸೀಡಿಂಗ್ 12%. ಮುಂಚೆನೆ ಕಟ್ಟಿದ್ರೆ ಬೇಕಾದ್ರೆ ಇಂಟ್ರೆಸ್ಟ್ ಕೊಡ್ಬೋದು ಅಂತ ಹೇಳ್ತಾರೆ. ನೆಕ್ಸ್ಟ್ ಇಸ್ ಓವರ್ ಸಬ್ಸ್ಕ್ರಿಪ್ಷನ್. ಸೊ ಆಲ್ರೆಡಿ ನಾನು ಶೇರ್ಸ್ ಗಳು ಇಷ್ಟು ಮಾಡಿದೆ, ನಂಗೆ 2 ಲಕ್ಷ ಶೇರ್ ನಾನು ಇಶ್ಯೂ ಮಾಡ್ತಾ ಇದ್ದೆ ಕಂಪ್ನಿ, ಬಟ್ ಅಪ್ಲಿಕೇಶನ್ ಎಷ್ಟು ಬಂತು, 2,50,000 ಬಂತು. ಸೊ ಸಬ್ಸ್ಕ್ರಿಪ್ಷನ್ ಏನಾಯ್ತು, ಜಾಸ್ತಿ ಬಂತು.
So this is nothing but what? Over subscription. There are instances when applications are more shares of company are received than the number offered to the public for subscription. ಅವ್ರು ಏನ್ ಆಫರ್ ಮಾಡಿರ್ತಾರೆ ಅದಕ್ಕಿಂತ ಜಾಸ್ತಿ ಬರೋದನ್ನ ನಾವೇನಂತ ಕರಿತೀವಿ? ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಈ ತರ ಓವರ್ ಸಬ್ಸ್ಕ್ರಿಪ್ಷನ್ ಇದೆ ಅಂತ ಅಂದ್ರೆ ಕಂಪ್ನಿ ತುಂಬಾ ಸ್ಟ್ರಾಂಗ್ ಇದೆ, ಜನ ಡಿಮ್ಯಾಂಡ್ ಇದೆ ಈ ಕಂಪ್ನಿಗೆ ಅಂತ ಅರ್ಥ ಅದು. ಓಕೆ, ಯೂಶುವಲ್ ಆಗಿ ಇನ್ ಸಚ್ ಡೈರೆಕ್ಟರ್ ಯಾವ ತರ ಈ ಜಾಸ್ತಿ ಬಂದ್ರೆ ಏನ್ ಮಾಡ್ಬೋದು? ಮೊದಲನೇದು, ಜಾಸ್ತಿ ಬಂದಿರೋದ್ನೆಲ್ಲ ರಿಜೆಕ್ಟ್ ಮಾಡೋದು. ದೇ ಕ್ಯಾನ್ ಅಕ್ಸೆಪ್ಟ್, ಬೇಕಾದ್ನ ಅಕ್ಸೆಪ್ಟ್ ಮಾಡೋದು, ಬೇಡದನ್ನ ಏನ್ ಮಾಡ್ಬೋದು? ರಿಜೆಕ್ಟ್ ಮಾಡ್ಬೋದು. ದೇ ಕ್ಯಾನ್ ಮೇಕ್, ಇರೋರ್ಗೆ ಬೇಕಾದ್ರೆ ಪ್ರೋರೇಟಾ ಪ್ರಕಾರ ಎಲ್ರಿಗೂ ಅಲಾಟ್ ಮಾಡೋದು. ಈಗ 50,000 ಜಾಸ್ತಿ ಬಂತಲ್ಲ, ಅವ್ರಿಗೆ 3 ಇರೋರ್ಗೆ 4 ಶೇರ್ ಕೊಟ್ಬಿಟ್ಟು ಆ ತರ ಬೇಕಾದ್ರೆ ಒಂದು ಪ್ರೋರೇಟಾ ಅಲಾಟ್ಮೆಂಟ್ ಇದೆ, ಅದನ್ನ ಕೂಡ ಮಾಡ್ಬೋದು. ಇನ್ನೊಂದು ಏನು ಅಂತ, ಎರಡೂ ಕಾಂಬಿನೇಷನ್ ಮಾಡೋದು. 50,000ದಲ್ಲಿ 25,000 ರಿಜೆಕ್ಟ್ ಮಾಡ್ಬಿಟ್ಟು ಇನ್ನೊಂದು 25,000ನ ಪ್ರೋರೇಟಾನ ಮಾಡ್ಬೋದು. ಸೊ ಈ ಮೂರಲ್ಲಿ ಯಾವ ತರನಾದ್ರೂ ಕಂಪ್ನಿ ಜಾಸ್ತಿ ಅಪ್ಲಿಕೇಶನ್ ಬಂದ್ರೆ, ಶೇರ್ಸ್ಗಳು ಡಿಮ್ಯಾಂಡ್ ಜಾಸ್ತಿ ಬಂದ್ರೆ ಅವ್ರು ಇದನ್ನ ಮಾಡ್ಬೋದು. ದಟ್ ಈಸ್ ವಾಟ್ ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಇಸ್ ಅಂಡರ್ ಸಬ್ಸ್ಕ್ರಿಪ್ಷನ್. ಇದಕ್ಕೆ ಅಪೋಸಿಟ್ ಅಂದ್ರೆ ಅಂಡರ್ ಸಬ್ಸ್ಕ್ರಿಪ್ಷನ್ ಇಸ್ ಸಿಚುಯೇಷನ್ ವೆನ್ ನಂಬರ್ ಆಫ್ ಶೇರ್ಸ್ ಅಪ್ಲೈಡ್ ಇಸ್ ಫಾರ್ ಲೆಸ್ ದ್ಯಾನ್ ದ ನಂಬರ್. ನಾನು 2 ಲಕ್ಷ ಅಪ್ಲೈ ಮಾಡಿದೆ, ಬಟ್ 1,09,000 ಮಾತ್ರ ಅಪ್ಲಿಕೇಶನ್ ಮಾಡಿದೆ. ಏನ್ ಮಾಡ್ತೀವಿ ಸಿಚುಯೇಷನ್ ಅಲ್ಲಿ? ಎಲ್ರಿಗೂ ಕೊಡುತ್ತೆ, ಯಾಕಂದ್ರೆ ಅಪ್ಲೈ ಮಾಡಿರೋರೆ ಕಡಿಮೆ ಅಲ್ವಾ, ಎಲ್ರಿಗೂ ಏನಾಗುತ್ತೆ? ಅವ್ರಿಗೆ ದುಡ್ಡು ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಕಂಪ್ನಿ ಆಫರ್ 2 lakh ಶೇರ್ಸ್ ಆಫ್ ಫಾರ್ ಸಬ್ಸ್ಕ್ರಿಪ್ಷನ್. ಪಬ್ಲಿಕ್ ಇಂದ 2 lakh ಶೇರ್ಸ್ ಅಪ್ಲಿಕೇಶನ್ ಎಕ್ಸ್ಪೆಕ್ಟ್ ಮಾಡುತ್ತೆ, ಬಟ್ ಅಪ್ಲಿಕೇಶನ್ ದೇ ಹ್ಯಾವ್ ರಿಸೀವ್ಡ್ ಓನ್ಲಿ ಫಾರ್ 1,90,000. ಸೊ ಏನಾಗುತ್ತೆ? ಸೊ 1,90,000ಗೆ ಏನ್ ಮಾಡ್ತಾರೆ? ಅವರು ಅಲಾಟ್ ಮಾಡ್ತಾರೆ. ಸೊ ದಿಸ್ ಇಸ್ ವಾಟ್ ಐ ಡನ್. ಸೊ ಅಂಡರ್ ಸಬ್ಸ್ಕ್ರಿಪ್ಷನ್ ಅಂದ್ರೆ ಕಡಿಮೆ ಶೇರ್ಸ್ಗಳು ಅಪ್ಲಿಕೇಶನ್ ಬರುತ್ತೆ. ಓವರ್ ಸಬ್ಸ್ಕ್ರಿಪ್ಷನ್ ಅಂದ್ರೆ ಜಾಸ್ತಿ ಅಪ್ಲಿಕೇಶನ್ ಬರುತ್ತೆ. ಜಾಸ್ತಿ ಬಂದಿರೋದು ಬೇಕಾದ್ರೆ ರಿಜೆಕ್ಟ್ ಮಾಡ್ಬೋದು, ಅಥವಾ ಪ್ರೋ ರೇಟಾ ಪ್ರಕಾರ ಅಲಾಟ್ ಬೇಕಾದ್ರೆ ಮಾಡ್ಬೋದು. ಅಂಡ್ ಅಪಾರ್ಟ್ ಫ್ರಮ್ ದಿಸ್, ಕಾಲ್ಸ್ ಇನ್ ಅಡ್ವಾನ್ಸ್, ಕಾಲ್ಸ್ ಇನ್ ಅರಿಯರ್ಸ್. ಸೊ ಇಶ್ಯೂ ಆಫ್ ಶೇರ್ಸ್ ಯಾವ ತರ ಇಶ್ಯೂ ಮಾಡ್ತಾರೆ ಅನ್ನೋ ಸ್ಟೆಪ್ಸ್ ನ ನೋಡಿದ್ರಿ. ಅಂಡ್ ಈಕ್ವಿಟಿ ಶೇರ್ಸ್, ಟೈಪ್ಸ್ ಆಫ್ ಶೇರ್ಸ್ ಅಲ್ಲಿ, ಕ್ಲಾಸಸ್ ಆಫ್ ಶೇರ್ಸ್ ಅಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಅಂಡ್ ಈಕ್ವಿಟಿ ಶೇರ್ಸ್ಗೆ ಸ್ಟಡಿ ಮಾಡಿದ್ರಿ. ಸೊ ಅಂಡ್ ಕೆಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್ ನ ಸ್ಟಡಿ ಮಾಡಿದ್ರಿ, ಶೇರ್ ಕ್ಯಾಪಿಟಲ್ ನ ಮಾಡಿದ್ರಿ. ಓಕೆ, ದೀಸ್ ಆರ್ ದ ಥಿಂಗ್ಸ್ ಯು ಹ್ಯಾವ್ covered with this. So these are the things. Next class ಅಲ್ಲಿ ನಿಮಗೆ ಶೇರ್ಸ್ ಬಗ್ಗೆ ಇದು ಮಾಡೋಣ, ಡಿಸ್ಕಸ್. ಥ್ಯಾಂಕ್ ಯು. ಅಲ್ಲಿ ಇದನ್ನ ವಿಡಿಯೋ ಮಾಡಿ ಮತ್ತೆ ಕಳಿಸ್ತೀನಿ ನಿಮಗೆ. ಓಕೆ, ಥ್ಯಾಂಕ್ ಯು. Thank you, sir.